ಶ್ರೀ ಶಾರದಾಶ್ರಮ ಚಳ್ಳಕೆರೆ. ಶ್ರೀ ಶಾರದಾಶ್ರಮವು ಆತ್ಮ ಮೋಕ್ಷ ಹಾಗೂ ಜಗದಿತ್ತ ಸಂಕಲ್ಪದೊಂದಿಗೆ ಹಾಗೂ ದಿವ್ಯತ್ರಯರ ಜೀವನ ಸಂದೇಶಗಳ ಪ್ರಸಾರದ ಕನಸಿನೊಂದಿಗೆ 18 ಜೂನ್ 2009ರಂದು ಒಂದು ಬಾಡಿಗೆ ಮನೆಯಲ್ಲಿ ಆರಂಭವಾಯಿತು. ಡಿಸೆಂಬರ್ 19, 2009ರಂದು ಶ್ರೀ ಶಾರದಾಶ್ರಮದ ಉದ್ಘಾಟನೆಯನ್ನು ಪೂಜ್ಯ ಸ್ವಾಮಿ ರಾಘವೇಶಾನಂದಜಿ ಹಾಗೂ ಪೂಜ್ಯ ಸ್ವಾಮಿ ನಿತ್ಯಸ್ಥಾನಂದಜಿಯವರು ವಿದ್ಯುಕ್ತವಾಗಿ ನಡೆಸಿಕೊಟ್ಟರು. ಭಕ್ತವೃಂದದ ನಿರಂತರ ಸಹಕಾರ ಹಾಗೂ ಸಕ್ರಿಯ ಆಸಕ್ತಿಯೊಂದಿಗೆ ಆಶ್ರಮವು ಈ ಕೆಳಗಿನ ಕಾರ್ಯಕ್ರಮಗಳನ್ನು ನಿಯತವಾಗಿ ನಡೆಸಿಕೊಂಡು ಬರುತ್ತಿದೆ. ನಿತ್ಯ ಪೂಜೆ ಮತ್ತು ಸಾಯಂ ಪ್ರಾರ್ಥನೆ ಆರತ್ರಿಕ, ದಿವ್ಯತ್ರಯರ ಸಂದೇಶವನ್ನು ಒಳಗೊಂಡ ಪ್ರವಚನಗಳು ವಾರದಲ್ಲಿ 2 ದಿನ, ಪ್ರತಿ ಭಾನುವಾರ ಆಶ್ರಮದಲ್ಲಿ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ತರಗತಿಗಳು, ಯುವಕ ಯುವತಿಯರಿಗಾಗಿ ವಿವೇಕಾನಂದರ ಚಿಂತನ ತರಗತಿಗಳು, ವಿವಿಧ ಭಕ್ತರ ಮನೆಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ವಾರದಲ್ಲಿ 1 ದಿನ ಸತ್ಸಂಗ ಕಾರ್ಯಕ್ರಮಗಳು, ಭಕ್ತೆಯರು ಹಾಗೂ ಆಶ್ರಮದ ಯುವ ಸ್ವಯಂ ಸೇವಕರು ನಗರದ ಹಾಗೂ ಸುತ್ತಮುತ್ತಲ ಹಳ್ಳಿಗಳ ಶಾಲೆಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ನಿರ್ಮಾಣ ತರಗತಿಗಳನ್ನು ನಡೆಸುವುದು, ಚಿಂತನಶೀಲ ಆಧ್ಯಾತ್ಮ ಸಾಹಿತ್ಯ ಕೃತಿಗಳ ಪ್ರಕಟಣೆ, ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳ ಚಲನಚಿತ್ರ ಅಥವಾ ಪೋಸ್ಟರ್ಗಳ ಪ್ರದರ್ಶನ ಮತ್ತು ಪುಸ್ತಕ ಪ್ರದರ್ಶನ ಮತ್ತು ರಿಯಾಯಿತಿ ದರದಲ್ಲಿ ಮಾರಾಟ, ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆಯಲ್ಲಿ 1 ವಾರ ವಿವೇಕ ವಿಹಾರ ಎಂಬ ಬೇಸಿಗೆ ಶಿಬಿರ, ಆಶ್ರಮದಲ್ಲಿ ದಿವ್ಯತ್ರಯರ ಜಯಂತಿಗಳನ್ನು ಒಳಗೊಂಡು ಪ್ರತಿಯೊಂದು ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಪೂಜ್ಯರಾದ ಸ್ವಾಮಿ ರಾಘವೇಶಾನಂದಜಿ, ಸ್ವಾಮಿ ನಿತ್ಯಸ್ಥಾನಂದಜಿ, ಸ್ವಾಮಿ ಮುಕ್ತಿದಾನಂದಜಿ, ಸ್ವಾಮಿ ಜಿತಕಾಮಾನಂದಜಿ, ಸ್ವಾಮಿ ತತ್ವರೂಪಾನಂದಜಿ, ಸ್ವಾಮಿ ವೀತಭಯಾನಂದಜಿ, ಸ್ವಾಮಿ ಪರಮಸುಖಾನಂದಜಿ ಹಾಗೂ ಮತ್ತಿತರ ಹಿರಿಯ ಸಾಧುಗಳು ಮತ್ತು ಪೂಜ್ಯ ಮಾತಾಜಿ ಅಮೃತಮಯಿ, ಮಾತಾಜಿ ಯೋಗಾನಂದಮಯಿ, ಮಾತಾಜಿ ವಿವೇಕಾಮಯಿ, ಮಾತಾಜಿ ಚೈತನ್ಯಮಯಿ, ಮಾತಾಜಿ ಬ್ರಹ್ಮಮಯಿ, ಮಾತಾಜಿ ತೇಜೋಮಯಿಯವರು ಹಾಗೂ ಡಾಕ್ಟರ್ ಕೆ ಅನಂತರಾಮು, ಡಾಕ್ಟರ್ KL ಪ್ರಸನ್ನಾಕ್ಷಿ, ಶ್ರೀ ಇಬ್ರಾಹಿಂ ಸುತಾರ್, ಶ್ರೀ TN ಪ್ರಭಾಕರ್ ಸಂಪಾದಕರು ಭಾರತ ದರ್ಶನ ಪ್ರಕಾಶನ, ಡಾಕ್ಟರ್ ನಾರಾಯಣ ರೆಡ್ಡಿ ಸಮಾಜ ಸೇವಕರು ಚಿಂತಕರು, ಶ್ರೀ ಚಕ್ರವರ್ತಿ ಸೂಳಿಬೆಲೆ ಹಾಗೂ ಮತ್ತಿತರ ಗಣ್ಯರನ್ನು ಆಮಂತ್ರಿಸಿ ಸತ್ಸಂಗ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಶ್ರಮವು 3 ಬಾರಿ ಜಾಗೋ ಭಾರತ್ ಕಾರ್ಯಕ್ರಮವನ್ನು ಹಾಗೂ 1 ಬಾರಿ ಅಷ್ಟಾವಧಾನ ಕಾರ್ಯಕ್ರಮವನ್ನು ಆಯೋಜಿಸಿದೆ. ದಿವ್ಯತ್ರಯರ ಜಯಂತಿ ಸಂದರ್ಭಗಳಲ್ಲಿ 3 ದಿನ, 1 ದಿನ ಅಥವಾ 7 ದಿನ ದಿವ್ಯತ್ರಯರ ಜೀವನ ಸಂದೇಶಗಳನ್ನು ಕುರಿತು ಉಪನ್ಯಾಸಗಳನ್ನು ಪ್ರತಿ ವರ್ಷವೂ ನಡೆಸಿಕೊಂಡು ಬಂದಿದ್ದೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಸುಪಾಸಿನಲ್ಲಿ ಭಾಗವತ ಸಪ್ತಾಹವನ್ನು, ಗೀತಾ ಜಯಂತಿಯ ಸಂದರ್ಭದಲ್ಲಿ ಭಗವದ್ಗೀತಾ ಸಪ್ತಾಹವನ್ನು, ಧ್ಯಾನಾಭ್ಯಾಸ ಸಪ್ತಾಹಗಳನ್ನು ನಿಯಮಿತವಾಗಿ ಮಾಡುತ್ತಿರುವೆವು. ಚಳ್ಳಕೆರೆ ಸಹೋದರರು ಹಾಗೂ ಶ್ರೀ ನಾಗಶಯನ ಗೌತಮ್ ಚಳ್ಳಕೆರೆಯ ವೇದ ವಿದ್ವಾಂಸರು ಹಲವು ಬಾರಿ ಚಂಡಿಕಾ ಹೋಮವನ್ನು ಒಳಗೊಂಡು ಹಲವು ಹೋಮಗಳನ್ನು ನಡೆಸಿಕೊಟ್ಟಿರುವರು. ಸ್ಥಳೀಯ ಭಜನಾ ಮಂಡಳಿಗಳಿಗೆ ಪ್ರೋತ್ಸಾಹವನ್ನು ನೀಡಲು ಅವರನ್ನು ಆಶ್ರಮಕ್ಕೆ ಆಮಂತ್ರಿಸಿ ಭಜನೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ. ಭಕ್ತರೊಬ್ಬರು ಉದಾರವಾಗಿ ಆಶ್ರಮಕ್ಕೆ ಸ್ಥಳದಾನವನ್ನು ನೀಡಿದೆಡೆಯಲ್ಲಿ 2012 ಜೂನ್ 4ರಂದು ಪರಮಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು ದೇವಸ್ಥಾನ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ಹಾಕಿ ಆಶೀರ್ವದಿಸಿದರು. ಕರ್ನಾಟಕದಾದ್ಯಂತ ಭಕ್ತರ, ಅದರಲ್ಲೂ ಚಳ್ಳಕೆರೆಯ ಭಕ್ತವೃಂದದ ಉದಾರ ದೇಣಿಗೆ ಹಾಗೂ ಕಟ್ಟಡ ನಿರ್ಮಾಣದಲ್ಲಿ ಸಕ್ರಿಯ ಸಹಕಾರದಿಂದ 2 ವರ್ಷಗಳಲ್ಲಿ ಸಾಧುನಿವಾಸ ಹಾಗೂ ದೇವಸ್ಥಾನ ನಿರ್ಮಾಣವಾಯಿತು. ರಥಸಪ್ತಮಿಯ ಶುಭ ಪರ್ವದಂದು ಜನವರಿ 26, 2015ರಂದು 3 ದಿನಗಳ ಅದ್ದೂರಿಯ ಕಾರ್ಯಕ್ರಮದೊಂದಿಗೆ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಲಾಯಿತು. ಆಶ್ರಮವು ಈ ಕೆಳಗಿನ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಲಿದೆ. ಪ್ರತಿ ವರ್ಷ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಸೈಕಲ್ ವಿತರಣೆ ಹಾಗೂ ಬಡ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರ ವಿತರಿಸಲಾಗುತ್ತದೆ. ಶ್ರೀಮಾತೆಯರ ಜಯಂತಿಯಂದು ಬಡ ಸ್ತ್ರೀಯರಿಗೆ ವಸ್ತ್ರದಾನ ಮಾಡಲಾಗುತ್ತದೆ.
ನಗರದ ವಿವಿಧ ಶಾಲೆಗಳಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನೊಳಗೊಂಡ ಒಂದು ಕೃತಿಯನ್ನು ಕುರಿತು ಪ್ರಶ್ನೋತ್ತರ ಸ್ಪರ್ಧೆ ಹಾಗೂ ವಿಜೇತರಿಗೆ ಬಹುಮಾನ ವಿತರಣೆ, ಪ್ರತಿ ವರ್ಷದಲ್ಲಿ ಒಂದು ದಿನ ಆಶ್ರಮ ಕಟ್ಟಡ ನಿರ್ಮಾಣಕ್ಕೆ ಶ್ರಮಿಸಿದ ಹಾಗೂ ಇತರ ಕಾರ್ಮಿಕರುಗಳಿಗೆ ಸನ್ಮಾನ ಮತ್ತು ನಾರಾಯಣ ಸೇವೆ, ಇತ್ತೀಚಿನ 3 ವರ್ಷಗಳಲ್ಲಿ ಹುತಾತ್ಮ ಸೈನಿಕರ ಕುಟುಂಬಕ್ಕೆ ಸನ್ಮಾನ ಹಾಗೂ ಒಂದೊಂದು ಕುಟುಂಬಕ್ಕೆ 25,000 ದೇಣಿಗೆ ನೀಡಲಾಯಿತು. ಆಶ್ರಮವು ಬಾಪೂಜಿ ಆಯುರ್ವೇದ ಕಾಲೇಜು ಹಾಗೂ ಚಳ್ಳಕೆರೆಯ ಎಲ್ಲ ವಿದ್ಯಾಸಂಸ್ಥೆಗಳು, ನೃತ್ಯ ನಿಕೇತನದಂತಹ ಸಾಂಸ್ಕೃತಿಕ ಸಂಸ್ಥೆಗಳು ಹಾಗೂ ಶ್ರೀ ಬ್ರಹ್ಮ ಚೈತನ್ಯ ಮಂದಿರ, ಶ್ರೀ ನರಹರಿ ಸದ್ಗುರು ಆಶ್ರಮ, ಸಾಯಿ ಸೇವಾ ಸಂಸ್ಥೆ, ಆರ್ಯ ವೈಶ್ಯ ಸಂಘ ಹಾಗೂ ಇನ್ನಿತರ ಆಧ್ಯಾತ್ಮಿಕ ಧಾರ್ಮಿಕ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದೆ. ಆಶ್ರಮವು ವಿವೇಕಹಂಸ ಪ್ರಕಾಶನದಿಂದ ಹಲವು ಗ್ರಂಥಗಳನ್ನು ಹಾಗೂ ಅನುವಾದ ಕೃತಿಗಳನ್ನು ಪ್ರಕಟಿಸಿದೆ. ಆಶ್ರಮದ ಸನ್ಯಾಸಿನಿಯರು ನಾಡಿನ ವಿವಿಧ ಕಡೆಗಳಿಗೆ ಸಂಚರಿಸಿ ಹಲವು ಪ್ರತಿಷ್ಠಿತ ವೇದಿಕೆಗಳಿಂದ ಉಪನ್ಯಾಸಗಳನ್ನು ನೀಡಿರುವರು. ಈ 15 ವರ್ಷಗಳಲ್ಲಿ ಆಶ್ರಮದ ಸಂಪರ್ಕಕ್ಕೆ ಬಂದ ಹಲವಾರು ಭಕ್ತರು ಬೆಳಗಾವಿಯ ರಾಮಕೃಷ್ಣ ಮಿಷನ್ ಆಶ್ರಮಕ್ಕೆ ಹೋಗಿ ಮಂತ್ರದೀಕ್ಷೆಯನ್ನು ಪಡೆದಿರುವರು ಹಾಗೂ ತನ್ಮೂಲಕ ದಿವ್ಯತ್ರಯರಲ್ಲಿ ಆಳವಾದ ಶ್ರದ್ಧೆ, ಭಕ್ತಿಯನ್ನು ತಳೆದು ಅವರು ಪ್ರತಿಪಾದಿಸಿದ ಸಾಧನಾ ಮಾರ್ಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆಶ್ರಮವು ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ ಸದಸ್ಯ ಸಂಸ್ಥೆಯಾಗಿದೆ. ದಿವ್ಯತ್ರಯರ ಆಶೀರ್ವಾದ, ಹಿರಿಯ ಸಾಧು ಸಂತರ ಆಶೀರ್ವಾದ ಹಾಗೂ ಸತ್ಸಂಕಲ್ಪಗಳು ಮತ್ತು ಭಕ್ತವೃಂದದ ನಿರಂತರ ಸಹಾಯ ಸಹಕಾರದೊಂದಿಗೆ ಆಶ್ರಮವು ತನ್ನ ಹೋರಾಟದ ಹೆಜ್ಜೆಗಳನ್ನು ಹಾಕುತ್ತಲಿದೆ. ನಮಸ್ಕಾರ.